ನಾವು ಸ್ಯಾಂಕ್ಷನ್ ಮಾಡಿರೋದು ಬಿಟ್ಟು ನೀವೇ ಟೆಂಡರ್ ಕರೆದು ನೀವೇ ಮಾಡಿರೋದು ಹೇಳಿ. ಈ ಸ್ಟೀಲ್ ಬ್ರಿಡ್ಜು ಅಷ್ಟೇ, ಇವತ್ತಾಗಲ್ಲ, ಇದು ಮಿಷಿನ್ ಬರಕ್ಕೆ ಇನ್ನು 1.5-2 ವರ್ಷ ಬೇಕು. ಟನಲ್ಲು ಬರಕ್ಕೆ 2 ವರ್ಷ ಬೇಕು. 2 ವರ್ಷಕ್ಕೆ ಯಾರು ಇರ್ತಾರೆ? ಇವ್ರು ಇರೋದೇ ಇಲ್ಲ. ಈಗ ನವೆಂಬರ್ಗೆ ಕ್ರಾಂತಿ ಇದೆ. ನವೆಂಬರ್ ಎಷ್ಟನೇ ತಾರೀಕು? 21. ನಾನೇನ್ ಹೇಳಿದೆ? ನಾನು ಹೇಳಿದೆ ಬದಲಾವಣೆ ಆಗುತ್ತೆ ಅಂದ್ರೆ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್? ಏನ್ ಜ್ಯೋತಿಷ್ಯನ? ಹೋಗ ಅಶೋಕ್ನ ಹತ್ರ ಕೇಳ್ತೀನಿ ಅಂತ. ನನ್ನ ಹತ್ರನೇ ಕೇಳ್ಬೇಕ್ರಿ ಅವರು, ನನ್ನ ಹತ್ರನೇ ಕೇಳ್ಬೇಕು, ಬಿಜೆಪಿ ಹತ್ರನೇ ಕೇಳ್ಬೇಕು. ನಾನು ಹೇಳಿದ್ ಇವಾಗ ನಿಜ ಆಯ್ತಾ ಸುಳ್ಳಾಯ್ತಾ? ಅಲ್ಲ, ಸುಳ್ಳಾಯ್ತಾ ನಿಜ ಆಯ್ತಾ ಹೇಳಿ. ಈಗ ಅಶೋಕ ಒಬ್ಬ ಹೇಳ್ತಾನೆ, ಹಾಗೆ ಬಿಜೆಪಿ ಅವ್ರು ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರಲ್ಲ. ಈಗ ನಾನು ಹೇಳಿದ್ದು ನಿಜಾನಾ ಸುಳ್ಳ ಹೇಳಿ. ಡಿ ಕೆ ಶಿವಕುಮಾರ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಹೇಳಿ, ಈ ನವೆಂಬರ್ ಅಲ್ಲಿ ಏನು ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ. ಧೈರ್ಯ ಇದ್ರೆ ಹೇಳಿ, ದಮ್ ಇದ್ರೆ ಹೇಳಿ, ಯಾರಾದ್ರೂ ಹೇಳಿ. ಕಾಂಗ್ರೆಸ್ ಲೀಡರ್ಗಳು ಇದಾರಲ್ಲ, ದಮ್ಮಿದ್ದು ಸವಾಲ್ ಹಾಕ್ಲಿ. ನಾನು ಯಾವುದೇ ಬದಲಾವಣೆ ಆಗೋದಿಲ್ಲ, ಸಿದ್ದರಾಮಯ್ಯನವರೇ ಇನ್ನು 5 ವರ್ಷ ಕಂಟಿನ್ಯೂ ಅಂತ ಹೇಳಿ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಇಬ್ರು ಹೇಳಿದ್ರೆ ಸಾಕು. ನಿಮ್ಗೆ ಇನ್ಯಾರದ ಅವಶ್ಯಕತೆನೇ ಇಲ್ಲ. ಮರಿ ಖರ್ಗೆನು ಬೇಡ, ಕಿರಿ ಖರ್ಗೆನು ಬೇಡ, ಯಾರು ಬೇಡ ನಮ್ಗೆ. ದೊಡ್ಡ ಖರ್ಗೆ, ಇಲ್ಲಿ ಡಿ ಕೆ, ಇವರಿಬ್ಬರು ನಾಳೆ ಪ್ರೆಸ್ ಮೀಟ್ ಮಾಡಿ ಬದಲಾವಣೆ ಕಾಂಗ್ರೆಸ್ ಅಲ್ಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯನವ್ರನ್ನ ನಾವು ಇಳಿಸಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಲ್ಲ. ಇಂಪಾರ್ಟೆಂಟು, ಸಿದ್ದರಾಮಯ್ಯನ ಇಳಿಸಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಲ್ಲ ಅಂತ ಹೇಳ್ಬಿಡಿ. ನೋಡೋಣ, ಮುಗ್ದೋಯ್ತು. ಬಿಜೆಪಿ ಗಪ್ ಚಿಪ್.